ಪಾರ್ವತಿ ನಾಯರ್ ಇವರು ಪಂಚಭಾಷಾ ನಟಿ. ಸ್ಯಾಂಡಲ್ವುಡ್ನಲ್ಲಿ ತಮ್ಮ ಮೊದಲ ಮಹಿಳಾ ನಾಯಕಿಯ ಪಾತ್ರವನ್ನು ಮಿಸ್ಟರ್ ರಾಣಿಯವರೊಂದಿಗೆ ಇವರು ನಿರ್ವಹಿಸಿದ್ದಾರೆ. ಆದರೆ ಆ ಪಾತ್ರಕ್ಕೆ ಇನ್ನೂ ಸಂಭಾವನೆ ಪಡೆದಿಲ್ಲ ಎಂದು ಅವರು ಬಹಿರಂಗಪಡಿಸಿದ್ದಾರೆ. ನಾಯರ್ 2013ರಲ್ಲಿ ಸ್ಟೋರಿ ಕಥೆಯೊಂದಿಗೆ ಪಾದಾರ್ಪಣೆ ಮಾಡಿದ್ದರು ಮತ್ತು ನಂತರ ವಾಸ್ಕೋಡಿಗಾಮದಲ್ಲೂ ಕೂಡ ಕಾಣಿಸಿಕೊಂಡರು. ಸ್ಕ್ರಿಪ್ಟ್ ಮತ್ತು ವಾಸ್ಕೋಡಿಗಾಮವನ್ನು ಸಹ ಮಾಡಿದ ನಿರ್ದೇಶಕರ ಕಾರಣದಿಂದಾಗಿ ನಾನು ಮಿಸ್ಟರ್ ರಾಣಿಯಲ್ಲಿ ನಟಿಸಲು ತುಂಬಾ ಸಂತೋಷಪಟ್ಟೆ ಎಂದು ಪಾರ್ವತಿ ನಾಯರ್ ಅವರು ಹೇಳಿಕೊಂಡಿದ್ದಾರೆ. ಎಕ್ಸೆಲ್ ಆರ್ಬಿಟ್ ಕ್ರಿಯೇಷನ್ ಇಂದ ನನಗೆ ಮುಂಗಡ ಹಣ ನೀಡಲಾಯಿತು. ಇದು ಕ್ರೌಡ್ ಫಂಡ್ ಮಾಡಿದ ಚಿತ್ರವಾಗಿತ್ತು. ಸೊ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ನನಗೆ ತಿಳಿದಿದ್ದರಿಂದ ಶೂಟಿಂಗ್ ಸಮಯದಲ್ಲಿ ನನ್ನ ಸಂಭಾವನೆಯನ್ನು ನಾನು ಕೇಳಲಿಲ್ಲ ಎಂದು ಪಾರ್ವತಿ ನಾಯರ್ ಅವರು ಹೇಳುತ್ತಾರೆ. ತಮಿಳು, ಮಲಯಾಳಂ ಮತ್ತು ಹಿಂದಿ ಚಿತ್ರಗಳಲ್ಲಿ ನಟಿಸಿರುವ ನಟಿ. ಆ ಸಮಯದಲ್ಲಿ ವಿವಾಹವಾದ ಕಾರಣ ಶ್ರೀರಾಣಿಯವರ ಪ್ರಚಾರ ಕಾರ್ಯಕ್ರಮಗಳಿಗೆ ಹಾಜರಾಗಲು ಸಾಧ್ಯವಿಲ್ಲ ಎಂದು ಹೇಳಿದರು. ನಾನು ಫೆಬ್ರವರಿ 10ರಂದು ಅಶ್ರಿತ್ ಅಶೋಕ್ ಅವರನ್ನು ವಿವಾಹವಾದೆ. ನಾನು ಸಿದ್ಧತೆಗಳಲ್ಲಿ ನಿರತರಾಗಿದ್ದೇನೆ ಎಂದು ಪಾರ್ವತಿ ನಾಯರ್ ಅವರು ಹೇಳಿದರು. ಇನ್ನು ಪಾರ್ವತಿ ನಾಯರ್ ಅವರು ತಮಿಳು ಚಲನಚಿತ್ರಗಳು ಎನೈ ಅರಿಂದಾಲ್, ಉತ್ತಮ ವಿಲನ್ ಮತ್ತು ಕೋಡಿಟ್ಟ ಇಡಂಗಲೈ, ಅವರ ಮಲಯಾಳಂ ಚಿತ್ರಗಳಲ್ಲಿ ಪಾಪಿನ್ಸ್, ಡಿ ಕಂಪನಿ ಮತ್ತು ಆಂಗ್ರಿ ಬೇಬೀಸ್ ಇನ್ ಲವ್ ಸೇರಿವೆ. ಅವರು ಹಿಂದಿ ಚಿತ್ರ 83ರಲ್ಲಿ ಮಾರ್ಷಲ್ ಗವಾಸ್ಕರ್ ಪಾತ್ರವನ್ನು ನಿರ್ವಹಿಸಿದರು. ಚಿತ್ರದ ನಿರ್ಮಾಪಕರು ಇನ್ನೂ ತಮ್ಮ ಬಾಕಿ ಹಣವನ್ನು ಪಾವತಿಸಿಲ್ಲ ಎಂದು ಅವರು ಹೇಳಿದರು. ನಾನು ಶ್ರೀರಾಣಿ ಚಿತ್ರಕ್ಕೆ ತಮಿಳು ಚಿತ್ರಗಳಿಗೆ ಸಮಾನವಾಗಿ ಶುಲ್ಕ ವಿಧಿಸಿಲ್ಲ. ಇದು ಯೋಗ್ಯ ಮೊತ್ತವಾಗಿತ್ತು. ಆದರೆ ಚಿತ್ರದ ನಿರ್ಮಾಪಕರು ಇನ್ನೂ ನನ್ನನ್ನು ಸಂಪರ್ಕಿಸಿಲ್ಲ ಎಂದು ಪಾರ್ವತಿ ನಾಯರ್ ಅವರು ಹೇಳಿದರು. ಇದು ಪಾರ್ವತಿ ನಾಯರ್ ಅವರು ನಮ್ಮೊಂದಿಗೆ ಹಂಚಿಕೊಂಡಂತಹ ಮಾಹಿತಿ. ಸೊ ಪಾರ್ವತಿ ನಾಯರ್ ಅವರು ನಿಮಗೆ ಎಷ್ಟು ಇಷ್ಟವೆಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಅವರ ನಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ತಿಳಿಸಿ. ನಮ್ಮ ಚಾನಲ್ನಲ್ಲೂ ಕೂಡ ಅವರು ತಮ್ಮ ಇಂಟರ್ವ್ಯೂವನ್ನು ನೀಡಿದ್ದಾರೆ. ಸೊ ಅದನ್ನು ಹೋಗೂ ಸಹ ನೋಡಬಹುದು. ಅವರ ಲೈಫ್ ಸ್ಟೈಲ್ ಮತ್ತು ಸಿನಿಮಾದ ಬಗ್ಗೆ ಕೆಲವೊಂದು ಮಾತನ್ನು ಆಡಿದ್ದಾರೆ ನಮ್ಮ ಚಾನಲ್ ಮುಖಾಂತರ. ಸೊ ಇದಾಗಿದ್ದು ಪಾರ್ವತಿ ನಾಯರ್ ಅವರ ಕೆಲವೊಂದಷ್ಟು ಮಾಹಿತಿ. ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ. ನಮಸ್ಕಾರ.